Hello students, welcome to RH Chemistry. ಸೊ ನೀಟ್ UG 2023 ಅನ್ನು ಬರೆದಂಥ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ನಿನ್ನೆ ರಾತ್ರಿ ಸಿಕ್ಕಿದೆ. ಸೊ ರಿಸಲ್ಟ್ ಸಿಕ್ಕ ತಕ್ಷಣ ಅವರ ಒಂದು ಕ್ಯೂರಿಯಾಸಿಟಿ ಡೆಫಿನೆಟ್ಲಿ ಆಬ್ವಿಯಸ್ಲಿ ಇದು ಎಲ್ಲರಿಗೂ ಇರಬೇಕಾಗಿದ್ದೇ ಕಾಮನ್ ಆಗಿ ಇದ್ದೇ ಇರ್ತದೆ. ಅವರ ಒಂದು ಕ್ಯೂರಿಯಾಸಿಟಿ ನೀವು ಕಮೆಂಟ್ ಬಾಕ್ಸಲ್ಲೂ ಕೂಡ ನೋಡ್ಬೋದು. ನಂದು ಇಷ್ಟು ಮಾರ್ಕ್ಸ್ ಬಿದ್ದಿದೆ ನನಗೆ ಸೀಟ್ ಸಿಗುತ್ತಾ? ನಿಮಗೆ ಸೀಟ್ ಸಿಗ್ತದೋ ಇಲ್ಲೋ ಅನ್ನೋದನ್ನು ನಿಮ್ಮ ಸಮಾಧಾನಕ್ಕೆ ಎಸ್ ಆರ್ ನೋ ಅಂಥೇಳಿ ಯಾರು ಬೇಕಾದರೂ ಹೇಳ್ಬೋದು. ಎಸ್ ಅಂತ ಹೇಳಿದವರು ಕರೆಕ್ಟು, ನೋ ಅಂತ ಹೇಳಿದವರು ಕೆಟ್ಟವರು ಅಂತ ಅಲ್ಲ. ಇದು ಒಂದು ಪ್ರೆಡಿಕ್ಷನ್ ಅಷ್ಟೇ. ಸೊ ನಿಮಗೆ ಸೀಟ್ ಸಿಗುತ್ತೆ ಇಲ್ಲ ಅನ್ನೋದು ಕೌನ್ಸಿಲಿಂಗ್ ಆದಮೇಲೆ ಗೊತ್ತಾಗುವಂಥದ್ದು, ಹೌದಾ? ಸೊ ಆದರೂ ಕೂಡ ಲಾಸ್ಟ್ ಇಯರ್ ಒಂದು ಕಟ್ ಆಫನ್ನು ನೋಡಿಕೊಂಡು ಯು ಕ್ಯಾನ್ ಅನಲೈಸ್. ಸೊ ಅದಕ್ಕೆ ನನ್ನ ಒಂದು RH ಕೆಮಿಸ್ಟ್ರಿ ಚಾನಲಿನಲ್ಲಿ ಸೊ ನಿಮಗೆ ಲಾಸ್ಟ್ ಇಯರ್ ಕಟ್ ಆಫನ್ನು 100 ರೂಪೀಸ್ಗೆ 99 ರೂಪೀಸಲ್ಲಿ ಕೊಟ್ಟಿದ್ದೀನಿ. ಸೊ ನಿಮಗೆ ಬೇಕು ಅಂದರೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪರ್ಚೇಸ್ ಮಾಡಿ. ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ, ನೀವು ಆ್ಯಪಲ್ಲಿ ನೋಡಬೇಕಾಗ್ತದೆ. ಸೊ ಅಲ್ಲೇ ನೋಡಿಬಿಟ್ಟು ನೀವು ನಿಮ್ಮ ಕೆಟಗರಿಗೆ ತಕ್ಕನಾಗೆ ನಿಮ್ಮ ಒಂದು ಮಾರ್ಕ್ಸಿಗೆ ತಕ್ಕನಾಗಿ ಒಂದು ಲೀಸ್ಟನ್ನು ರೆಡಿ ಮಾಡ್ಕೊಳ್ಬೋದು. ಆದರೆ ಆ ಲೀಸ್ಟು 100% ಫಾಲೋ ಮಾಡೋದು ರಾಂಗೇ, ಗೊತ್ತಿರಲಿ. ಓಕೆ, ಸೊ ಈಗ ಬಹಳ ಜನ ವಿದ್ಯಾರ್ಥಿಗಳು ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಸೊ ಈಗ ನೀಟ್ ರಿಸಲ್ಟ್ ಏನೋ ಬಂತು ಸರ್, ಈಗ ಮುಂದಿನ ಸ್ಟೆಪ್ ಏನು, ಮುಂದೆ ಏನು ಮಾಡಬೇಕು ಅಷ್ಟೇ. ನೀಟ್ ರಿಸಲ್ಟ್ ಬಂದಂಥ ವಿದ್ಯಾರ್ಥಿಗಳಿಗೆ 2 ಚಾಯ್ಸ್. ಮೊದಲನೇದಾಗಿ ಕೌನ್ಸಿಲಿಂಗ್ ಅಂತ ನಾವೇನು ಕರಿತೀವಿ, ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಪಾರ್ಟಿಸಿಪೇಟ್ ಮಾಡಿದ ಮೇಲೆ ಸೀಟ್ ಅಲಾಟ್ಮೆಂಟ್ ಆದರೆ ಸೊ ಅಡ್ಮಿಷನನ್ನು ಮಾಡಿಸ್ಬೇಕು ಅಷ್ಟೇ. ಇದೇ ಪ್ರೊಸೀಜರ್, ಭಾಳ ಸಿಂಪಲ್ ಇರೋದು. ಸೊ ಇದು ಅಷ್ಟು ಸಿಂಪಲ್ ಇಲ್ಲ. ಸೊ ಈಗ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಅಂದರೆ, ಸೊ ನೀವೇನಾದರೂ ಆಲ್ ಇಂಡಿಯಾ ಕೋಟಾದಲ್ಲಿ ಕೌನ್ಸಿಲಿಂಗ್ ಮಾಡೋರಿದ್ದರೆ MCC ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಅಂತ ಏನಿರ್ತದೆ, ಸೊ ಇಲ್ಲಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ MCC.nic.in ನಲ್ಲಿ ಕೌನ್ಸಿಲಿಂಗಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಸೊ ನೀವೇನಾದರೂ 85% ಸ್ಟೇಟ್ ಕೋಟಾಗೆ ಪಾರ್ಟಿಸಿಪೇಟ್ ಮಾಡ್ತೀರಿ ಅಂತ ಇದ್ದರೆ, ಸೊ ನಮ್ಮ KEA ವೆಬ್ಸೈಟ್ ಏನಿದೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಯಾವಾಗ? ಯಾಕಂದರೆ ಯಾರಿಗೂ ಕೂಡ ಈಗೀಗ ಪೇಷನ್ಸ್ಗಳು ಇರ್ತಾ ಇಲ್ಲ, ಹೌದಾ? ಪೇಷನ್ಸ್ ಇಲ್ಲ. ಯಾಕಂದರೆ ಇಮ್ಮಿಡಿಯೇಟ್ ಇವತ್ತು ನಿನ್ನೆ ರಿಸಲ್ಟ್ ಬಂದಿದೆ, ಇವತ್ತು ನಿಮಗೆ ಕೌನ್ಸಿಲಿಂಗ್ ಆಗಬೇಕು, ನಾಳೆ ಸೀಟ್ ಅಲಾಟ್ಮೆಂಟ್ ಆಗಬೇಕು, ನಾಡಿದ್ದು ಕಾಲೇಜಿಗೆ ಹೋಗಿಬಿಡಬೇಕು. ಈ ರೀತಿ ಆಗೋದಿಲ್ಲ. ಸಿಸ್ಟಮ್ ಅನ್ನೋದು ಈ ರೀತಿ ಇರೋದಿಲ್ಲ. ಓಕೆ, ಸ್ವಲ್ಪ ಪೇಷನ್ಸಿಂದ ಇರಿ. ಈಗ ರಿಸಲ್ಟ್ ಬಂದಿದೆ ಅಲ್ವಾ? ಸೊ ರಿಸಲ್ಟ್ ಬಂದಿದೆ ಅಂತಂದರೆ ಈಗ ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳಿ. ಸೊ ಯಾಕೆ ರಿಸಲ್ಟ್ ಇನ್ನೂ ಕಡಿಮೆ ಆಗ್ಬೋದು, ಯಾಕೆ ಕಡಿಮೆ ಆಗಿದೆ, ಜಾಸ್ತಿ ಆಗ್ಬೋದಿತ್ತಾ, ನಾ ಎಲ್ಲಿ ತಪ್ಪು ಮಾಡಿದ್ದೀನಿ, ಸೊ ಅದನ್ನು ಅನಾಲಿಸಿಸ್ ಮಾಡ್ಕೊಳ್ಳಿ. ಸೊ ಬೇಜಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ನಾನು, ಅನಾಲಿಸಿಸ್ ಮಾಡ್ಕೊಳ್ಳಿ. ಓಕೆ, ಸೊ ಮುಂದಿನ ಜೀವನದಲ್ಲಿ ಅದು ಹೆಲ್ಪ್ ಆಗ್ತದೆ. ಸೊ ಈಗ ನೀವು ಮಾಡಬೇಕಾಗಿರೋದಷ್ಟೇ, ಪೇಷನ್ಸಿಂದ ವೇಟ್ ಮಾಡಿ. MCC ಒಂದು ವೆಬ್ಸೈಟ್ನಲ್ಲಿ MCC ಕೌನ್ಸಿಲಿಂಗ್ಗೆ ತಕ್ಕಂಗೆ ಅಪ್ಡೇಟ್ಸ್ಗಳನ್ನು ಬಿಡ್ತಾರೆ. ಸೊ ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ, ಕೌನ್ಸಿಲಿಂಗ್ ಶೆಡ್ಯೂಲನ್ನು ಕೊಡ್ತಾರೆ, ಇವೆಲ್ಲವನ್ನು ಮಾಡ್ತಾರೆ. ಇನ್ನು KEA ಕೌನ್ಸಿಲಿಂಗಲ್ಲೂ ಕೂಡ, KEAಯಲ್ಲೂ ಕೂಡ ಮೊದಲನೇದಾಗಿ KCET ರಿಸಲ್ಟನ್ನು 15ನೇ ತಾರೀಕು ಅಂದರೆ ನಾಳೆ ಅನೌನ್ಸ್ ಮಾಡ್ತಾರೆ. ಸೊ ನಾಳೆ KCET ರಿಸಲ್ಟನ್ನು ಅನೌನ್ಸ್ ಮಾಡಿದ ಮೇಲೆ ಸೊ ನೆಕ್ಸ್ಟ್ ಪ್ರೊಸೀಜರ್ಗಳು ಸ್ಟಾರ್ಟ್ ಆಗ್ತದೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇವೆಲ್ಲ ಸ್ಟಾರ್ಟ್ ಆಗ್ತದೆ. ಇದರ ಜೊತೆಗೇನೆ ಸೊ ನೀಟ್ ಅಭ್ಯರ್ಥಿಗಳಿಗೆ ಮುಂದಿನ ಸ್ಟೆಪ್ KEAಯಲ್ಲಿ ಏನು ಅಂತ ಅಂದರೆ, ಸೊ ನೀವು ಆಲ್ರೆಡಿ KCET ಫಾರ್ಮನ್ನು ಫಿಲ್ ಮಾಡಿ ಎಕ್ಸಾಮಿನೇಷನ್ನ ಬರೆದಿದ್ರೆ ನೀವು ಮಾಡಬೇಕಾಗೋದು ಭಾಳ ಸಿಂಪಲ್. 1 ಪಾಯಿಂಟ್ ಅಂತಂದರೆ ನೀಟ್ ಮಾರ್ಕ್ಸನ್ನು, ನೀಟ್ ರಿಸಲ್ಟನ್ನು ಅಲ್ಲಿ ಎಂಟ್ರಿ ಮಾಡಬೇಕು. ಸೊ ಎಂಟ್ರಿ ಮಾಡೋದಕ್ಕೆ ಲಿಂಕನ್ನು ಕೊಡ್ತಾರೆ. ನೀವು ನನ್ನ ಚಾನಲನ್ನು ಫಾಲೋ ಮಾಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಅಂದರೆ ಎಲ್ಲ ನಿಮ್ಮ ಇನ್ಫಾರ್ಮೇಷನ್ಗಳು ನಿಮಗೆ ಕರೆಕ್ಟಾಗಿ ತಿಳಿಸ್ತಾ ಹೋಗ್ತೀನಿ, ಅದನ್ನು ನೋಡ್ತಾ ಹೋಗಿ ಅಷ್ಟೇ. ಸೊ ಫಸ್ಟ್ ಸ್ಟೆಪ್ ಅಂದರೆ ನೀವು ನೀಟ್ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು. KCET ಎಕ್ಸಾಮಿನೇಷನ್ ಫಾರ್ಮನ್ನು ನೀವು ಆಲ್ರೆಡಿ ಫಿಲ್ ಮಾಡಿದರೆ ರೈಟ್. ಸೊ ನೀಟ್ ಮಾರ್ಕ್ಸನ್ನು ಎಂಟ್ರಿ ಮಾಡಿಬಿಟ್ಟು ಒಂದು ಹೊಸ ಅಪ್ಲಿಕೇಶನ್ ಫಾರ್ಮನ್ನು ಪ್ರಿಂಟ್ ತೆಗೆದಿಟ್ಕೊಂಡಿರ್ತೀರಿ. ಸೊ ಅದನ್ನು ನೀಟ್ ಕೌನ್ಸಿಲಿಂಗಿಗೆ ಯೂಸ್ ಮಾಡ್ತೀರಿ. ಎರಡನೇದಾಗಿ, ಸರ್ ನಾನು ಇದುವರೆಗೆ KCETಯನ್ನು ಬರದೇ ಇಲ್ಲ, ನನ್ನ ಒಂದು 100% ಕಾನ್ಸಂಟ್ರೇಷನ್ ಓನ್ಲಿ ಆನ್ ದ ನೀಟ್ ಇತ್ತು. ಸೊ ಅಂಥ ವಿದ್ಯಾರ್ಥಿಗಳಿಗೆ ಇನ್ನೊಂದು ಸಾರಿ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡೋದಕ್ಕೆ ಕೊಡ್ತಾರೆ. KCET ಅಪ್ಲಿಕೇಶನ್ ಫಾರ್ಮನ್ನು ಹೇಗೆ ಫಿಲ್ ಮಾಡಿದ್ದಾರೆ ಉಳಿದವರು, ನೀವು ಕೂಡ ಅದೇ ರೀತಿ ಫಿಲ್ ಮಾಡ್ತೀರಿ. ಸೊ ಅಷ್ಟೇ ಡಿಫ್ರೆನ್ಸ್ ಏನಂತಂದರೆ, ನೀವು CET ಟೈಮಲ್ಲಿ ನೀವೇನಾದರೂ ಫಾರ್ಮನ್ನು ಫಿಲ್ ಮಾಡಿದರೆ ಇಲ್ಲಿ ಬರೀ ಮಾರ್ಕ್ಸ್ ಎಂಟ್ರಿ ಮಾಡಬೇಕಿತ್ತು, ಫೀಸನ್ನು ಪೇ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ನೀವೇನಾದರೂ ಅಲ್ಲಿ KCET ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ಲೇ ಮಾಡಿಲ್ಲ ಅಂತ ಇದ್ದರೆ, ಈಗ ನೀಟ್ ಸಲುವಾಗಿ ಇನ್ನೊಂದು ಸಾರಿ ನೀವೇನು ಇನ್ನೊಂದು ಸಾರಿ ಅಲ್ಲ, ಫಸ್ಟ್ ಟೈಮ್ ಏನು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡ್ತೀರಿ ಆವಾಗ ನೀವು ಫೀಸನ್ನು ಪೇ ಮಾಡಬೇಕು. ಅಂದರೆ KEAಯಲ್ಲಿ ಸಪ್ರೇಟಾಗಿ ಕೌನ್ಸಿಲಿಂಗಿಗೆ ಫೀಸ್ ಇಲ್ಲ. ಓಕೆ, ಸೊ ಈಗ ಕಾಮೆಂಟ್ ಕೇದಲ್ಲಿ 2000 ರೂಪಾಯಿ ತೊಗೊಂಡಿದ್ದಾರೆ, MCCಯಲ್ಲೂ ಕೂಡ ತೊಗೊಳ್ತಾರೆ. ಆದರೆ KEA ಅಂಡರ್ ಫೀಸ್ ಕೌನ್ಸಿಲಿಂಗಿಗೆ ಇಲ್ಲ. ಸೊ ಯಾಕೆ ಫೀಸ್ ಮಾಡ್ತಾರೆ ಅಂತಂದರೆ, KCET ಅಪ್ಲಿಕೇಶನ್ ಫಾರ್ಮನ್ನು ನೀವೇನಾದರೂ ಫಿಲ್ ಮಾಡಿಬಿಟ್ಟಿದ್ರೆ
ಇಲ್ಲಿ ಫಿಲ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ, ಮತ್ತೆ ಫೀಸನ್ನು ತೊಗೊಳ್ಳೋದಿಲ್ಲ. ಬಟ್ KCET ಫಿಲ್ ಮಾಡಿಲ್ಲ ಅಂದರೆ ನೀಟ್ UG 2020 KE ಅಂಡರ್ ನಡೆಯುವಂಥ ಕೌನ್ಸಿಲಿಂಗಿಗೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗ್ತದೆ. ಆ ರಿಜಿಸ್ಟ್ರೇಷನ್ ಅಂತ ಅಂದರೆ ನೀವು ಫಾರ್ಮ್ ಫಿಲಪ್ ಮಾಡಬೇಕಾಗ್ತದೆ. ಅದು ಸಿಮಿಲರ್ ಟು KCET ಇರ್ತದೆ. ಅದರ ಬಗ್ಗೆ ವಿಡಿಯೋವನ್ನು ಕೂಡ ಮಾಡಿದ್ದೀನಿ, ಸ್ವಲ್ಪ ನೋಡ್ಕೊಂಡು ಬನ್ನಿ. ಸೊ ಆ ಫಾರ್ಮನ್ನು ಫಿಲಪ್ ಮಾಡಿಬಿಟ್ಟು ಅಲ್ಲೂ ಆಟೋಮೆಟಿಕಲಿ ನೀವು ನೀಟ್ UG ಮಾರ್ಕ್ಸನ್ನು ಅವರು ಈ ಸಾರಿ ಕೇಳೇ ಬಿಡ್ತಾರೆ, ಹಾಕಿಬಿಡ್ತೀರಿ. ಅದರ ಫೀಸ್ ಪೇ ಮಾಡಿದ ಚಲನನ್ನು ಇಟ್ಕೊಂಡಿರಿ. ಸೊ ಅದಾದಮೇಲೆ ಡೈರೆಕ್ಟಾಗಿ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ತೊಗೊಳ್ತೀರಿ. ಪ್ರಿಂಟ್ ತೊಗೊಂಡ ಮೇಲೂ ಕೂಡ ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಬೇಕು. KE ಅವರು ಶೆಡ್ಯೂಲನ್ನು ಕೊಡ್ತಾರೆ, KE ಶೆಡ್ಯೂಲ್ ಕೊಡ್ತಾರೆ, MCC ಅವರು ಶೆಡ್ಯೂಲ್ ಕೊಡ್ತಾರೆ. ಅಲ್ಲಿ ತನಕ ವೆಯ್ಟ್ ಮಾಡಿ. ನಿನ್ನೆ ರಿಸಲ್ಟ್ ಬಂದಿದೆ ಅಂದರೆ ಇವತ್ತೇ ಶೆಡ್ಯೂಲ್ ಕೊಡಬೇಕು ಅಂತ ಏನಿಲ್ಲ. ಓಕೆ, ಸೊ ಒಂದು 2-3 ದಿನ ಆಗ್ತದೆ, ಒಂದು 5 ದಿನ ಆಗ್ತದೆ. CET ಮೊದಲು ರಿಸಲ್ಟ್ ಬರಬೇಕು. ರಿಸಲ್ಟ್ ಬಂದಮೇಲೆ KCET ಯಾವ ರೀತಿ ಶೆಡ್ಯೂಲ್ ಕೊಡ್ತಾರೆ ನೋಡಬೇಕು, ನೀಟ್ ಕೌನ್ಸಿಲಿಂಗ್ ಯಾವ ರೀತಿ ಶೆಡ್ಯೂಲ್ ಕೊಡ್ತಾರೆ ನೋಡಬೇಕು. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ, ಪೇರೆಂಟ್ಸ್ಗಳಿಗೆ ಪೇಷನ್ಸೇ ಇರೋದಿಲ್ಲ. ಇಮ್ಮಿಡಿಯೇಟಾಗಿ ಕಾಲೇಜ್ ಸೇರ್ಕೊಂಡು ಬಿಡಬೇಕೀಗ ಅವರಿಗೆ. ಹಂಗೆ ಇರೋದಿಲ್ಲ ಸಿಸ್ಟಮು. ಸೊ ಸ್ಲೋ ಆಗಿ, ಯಾಕಂದರೆ ಎಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು ನೋಡಿ, ಹೌದಾ? ಅರ್ಜೆಂಟಲ್ಲಿ ಏನೇನೋ ಮಾಡ್ಕೊಂಡ್ಬಿಟ್ಟು ಯಾರಿಗೂ ಅವಕಾಶವನ್ನು ತಪ್ಪಿಸಬಾರ್ದು. ಈಗ ನಿನ್ನೆನೇ ಇವತ್ತೇ ಕೌನ್ಸಿಲಿಂಗ್ ಶೆಡ್ಯೂಲ್ನ ರಿಲೀಸ್ ಮಾಡಿ ನಾಳೆಯಿಂದ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಿಬಿಟ್ರೆ ಏನಾಗ್ತದೆ ಪ್ರಾಬ್ಲಮ್ಮು? ಎಷ್ಟೋ ಜನ ವಿದ್ಯಾರ್ಥಿಗಳು ಇನ್ನೂ ಎದ್ದೇ ಇಲ್ಲ, ಮಲ್ಕೊಂಡೇ ಇದ್ದಾರೆ. ಅಂದರೆ ಅವರಿಗೆ ರಿಸಲ್ಟ್ ಬಂದಿದ್ದೇ ಗೊತ್ತಿಲ್ಲ, ಒಳ್ಳೆ ರಿಸಲ್ಟ್ ಬಂದಿರ್ಬೋದು. ಸೊ ಅವರಿಗೆ 2-3 ಸಾರಿ ಅವಕಾಶವನ್ನು ಕೊಡಬೇಕು, ಫಾರ್ಮನ್ನು ಫಿಲ್ ಮಾಡೋದಕ್ಕೆ, ನೀಟ್ ಮಾರ್ಕ್ಸನ್ನು ಎಂಟ್ರಿ ಮಾಡೋದಕ್ಕೆ, ಸೊ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡೋದಕ್ಕೆ. ಅದಾದಮೇಲೆ ಶೆಡ್ಯೂಲ್ನ ರಿಲೀಸ್ ಮಾಡ್ತಾರೆ. ಸೊ ಕೌನ್ಸಿಲಿಂಗ್ ನಡೀತದೆ. ಅದಕ್ಕೆ ಯಾವುದೇ ರೀತಿ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ನಿಮ್ಮ ರಿಸಲ್ಟ್ ನಿಮ್ಮ ಕೈಯಲ್ಲಿದೆ, ಅದಕ್ಕೆ ತಕ್ಕನಾಗೆ ನಿಮ್ಮ ಕಾಲೇಜು ಕೂಡ ನಿಮಗೆ ಸಿಕ್ಕೇ ಸಿಗ್ತದೆ. ಅದರ ಬಗ್ಗೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಆಗಾಗ KE ವೆಬ್ಸೈಟ್ಗೆ ಭೇಟಿ ಕೊಡ್ತಾ ಇರಿ, ಆಗಾಗ MCC ವೆಬ್ಸೈಟ್ಗೆ ಭೇಟಿ ಕೊಡ್ತಾ ಇರಿ. ಅದರ ಜೊತೆಗೆ RH ಕೆಮಿಸ್ಟ್ರಿ ಚಾನಲ್ನ ನೋಡೋದನ್ನು ಮರಿಬೇಡಿ. ಯಾಕಂದರೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ಮಾರ್ಕ್ಸ್ ಎಂಟ್ರಿನ ತಪ್ಪಿಸ್ಕೊಂಡಿದ್ದಾರೆ, ಅಥವಾ ಬೇರೆದನ್ನು ಅವರಿಗೆ ಇನ್ಫಾರ್ಮೇಷನ್ ಗೊತ್ತಾಗಿಲ್ಲ. ಯಾಕಂತಂದರೆ ಸೊ ನಮ್ಮ ಚಾನಲ್ನವರು ಫಾಲೋ ಮಾಡ್ತಾ ಇಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ಚಾನಲ್ನ ಆವಾಗವಾಗ ನೋಡ್ತಾ ಇರಿ. ಡೆಫಿನೆಟ್ಲಿ ನಿಮಗೆ ಬೇಕಾದಂಥ ಎಲ್ಲ ಇನ್ಫಾರ್ಮೇಷನನ್ನು ಈ ಒಂದು ಚಾನಲಲ್ಲಿ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.